ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇಡ್ಗುಂಜಿ ದೇವಸ್ಥಾನದ ಆರ್ಕ್ ಹತ್ರ. ಅಲ್ಲಿಂದನೇ ವಿಡಿಯೋ ಮಾಡಿದ ದೇವರಿಗೊಂದು ನಮಸ್ಕಾರ ಹಾಕೊಂತ ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ನನ್ನ ಫ್ರೆಂಡು ಗಣಿ ನಿನ್ನೆ ಫೋನ್ ಮಾಡಿದ್ದ, ನಾನು ಕುಂದಾಪುರ ಹೋಗ್ತಾ ಇದ್ದೀನಿ, ನೀನು ಡ್ಯೂಟಿಗೆ ಹೋಗೋದಾದರೆ ನನ್ನ ಜೊತೆಗೆ ಬಾ ಅಂತ ಹೇಳ್ದ. ಹಾಗೆ ಬೆಳಗ್ಗೆ ಮನೆ ಹತ್ರ ಬಂದುಬಿಟ್ಟೆ ಪಿಕಪ್ ಮಾಡಿಕೊಂಡು ನಾನು ಅವನು ಒಟ್ಟಿಗೆ ಹೊರಟ್ವಿ. ಹಾಗೆ ಹೊರಟು ಮುಂದೆ ಹೋಗ್ತಿದ್ದಂಗೆ ಕತ್ಲಲ್ಲಿ ಮಕಾನೇ ಕಾಣಿಸ್ತಿಲ್ಲ ಅವನಿಗೆ. ಏನಾದರೂ ಮಾತಾಡ್ತೀಯಾ ಅಂತ ಕೇಳಿದೆ, ಏನು ಮಾತಾಡಲ್ಲ ಇವಾಗ, ಎಲ್ಲ ವೀಡಿಯೋ ಮುಗಿಲಿ ಆಮೇಲೆ. ನೋಡಕ್ಕೆ ಸ್ವಲ್ಪ ಸೈಲೆಂಟಾಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ, ನಮ್ಮನ್ನು ತುಂಬ ಗೋಳಿಕೊಂಡಿದ್ದಾರೆ. ಮಾತಾಡ್ತೀನಿ ಅಂದ. ಹಾಗೆ ಮುಂದೆ ಬಂದ್ವಿ. ಮುಚ್ಕೊಂಡು ಹೋಗೋದು ಬಿಟ್ಟು ರೋಡ್ ಮೇಲೆ ಹೋಗ್ತಿದ್ದವ್ರಿಗೆ ಈ ಥರ ಕೊಟ್ಲೆ ಕೊಟ್ಟಿದ್ದೀವಿ ಬೆಳಗ್ಗೆ. ಅವ್ರ ಹತ್ರ ಅಡ್ರೆಸ್ ಕೇಳಿದ್ವಿ, ಕುಂದಾಪುರಕ್ಕೆ ಹೋಗೋದು ಹೆಂಗೆ ಅಂತ. ಅಣ್ಣ, ಕುಂದಾಪುರಕ್ಕೆ ಹೇಗೆ ಹೋಗೋದು? ಸೀದಾ ಹೋಗೋದಾ? ಓಕೆ, ಥ್ಯಾಂಕ್ ಯು. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಹೀಗೆ ತಮಾಷೆ ಮಾಡಿಕೊಂಡು ಮಾತಾಡ್ಕೊತ ರೋಡ್ ಮೇಲೆ ಹೋಗ್ತಿದ್ದವ್ರನ್ನೆಲ್ಲ ರಿಗಾಡ್ಸ್ಕೊತ ಬಂದ್ವಿ. ಭಟ್ಕಳಕ್ಕೆ ಬಂದ್ವಿ. ಭಟ್ಕಳದಲ್ಲಿ ನಮ್ಮೂರ ಹೆಮ್ಮೆಯ ಶ್ರೀಕುಮಾರ್ ಬಸ್ ಕಾಣ್ತು. ನಾವು ಕೊಟ್ಟಿರೋ ದೇಶ ಇದು. ಮೈಸೂರು ಗಾಡಿ ಬೆಳಗ್ಗೆನೇ ರೀಚ್ ಆಗಿತ್ತು ಭಟ್ಕಳದಲ್ಲಿ. ಅಲ್ಲಿಂದ ಸೀದಾ ನಾವು ಮುಂದೆ ಬಂದ್ವಿ. ಈ ಭಟ್ಕಳದಲ್ಲಿರೋ ಈ ಸರ್ಕಲಿಗೆ ಒಂದು ಹೆಸರಿದೆ, ಅದು ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ನೋಡಿ, ರೈಟ್ ಸೈಡಲ್ಲಿದ್ದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು, ಅದೇ ನೀವು ಸ್ವಲ್ಪ ಲೆಫ್ಟಲ್ಲಿ ತಿರುಗಿ ನೋಡಿದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡು. ನೋಡಿ, APM ಹೇಗಿದೆ? APM ಅನಂತ ಪದ್ಮನಾಭ ಮೋಟಾರ್ಸ್. ಮುಂದೆ ಬಂದ್ವಿ. ನಮ್ಮ ಬಾಸ್ ಕಂಡ್ರು ನಮಗೆ. ಬಾಸ್ಗನ್ ಜೈ ಅಂದೆ. ಜೈ ಶ್ರೀರಾಮ್ ಅಂತ ಮುಂದೆ ಬಂದರೆ ಶಿರೂರು ಟೋಲ್ ಗೇಟು. ವಾರದಲ್ಲಿ 3 ದಿನ ಇವ್ರಿಗೆ ನನ್ನ ಕೊಟ್ಲೆ ಇದ್ದೇ ಇರುತ್ತೆ, ನಮ್ಮ ಮಹೇಶ್ ಅಣ್ಣ ಅಂತ ಹೇಳ್ಬಿಟ್ಟು. ಮಾತಾಡ್ತೀಯಾ? ಎಷ್ಟು ಟೀ ಕೇಳಿದ್ ನಿಂಗೆ? ಟೀ ಕೇಳಿದಷ್ಟು? ಟೀ ಕೇಳಿದ್ರೆ ಟೀ ಕೊಡ್ಬೇಕು ತಾನೆ? ಕೊಟ್ಟಿದ್ನಲ್ಲ. ಎಲ್ಲಿ? ನೋಡ್ಬೇಕು ಕಾಣೆ. ಕರೆದ್ರು ಕೇಳದೆ ಇರೋರ್ ತರ ತಿಂಡಿ ತಿಂತ ಕೂತವನೆ ನಮ್ಮ ರಮೇಶ್ ಅಣ್ಣ. ಶಂಕರಣ್ಣನ ಹತ್ರ ಕ್ಯಾಮ್ರಾ ನೋಡಿ ಒಂಚೂರು ಸ್ಮೈಲ್ ಮಾಡಿ ಅಂದ್ರೆ ಇಲ್ದಿರೋದೆಲ್ಲ ಹೇಳ್ತಾರೆ. ಏನಂದ್ರೆ ನೋಡಿ ಅಣ್ಣ, ಸ್ಮೈಲ್ ಇಲ್ಲ ಹೋಗೋಣ ಕರ್ಕೊ. ಎಲ್ರಿಗೂ ಬಾಯ್ ಹೇಳಿ ನಾ ಮತ್ತೆ ಗಾಡಿ ತೆಗೆದು ಅಲ್ಲಿಂದ ಬಂದ್ವಿ. ಆದರೆ ಮೊಬೈಲಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ. ನಿನ್ನೆ ನೈಟು ಚಾರ್ಜ್ ಹಾಕ್ಲಿಕ್ಕೆ ಆಗಲಿಲ್ಲ, ಬೆಳಗ್ಗೆನೂ ಚಾರ್ಜ್ ಹಾಕಕ್ಕೆ ನೆನಪಿಲ್ಲ. ಹಿಂಗಾಗ್ಬಿಟ್ಟು ಚಾರ್ಜ್ ಹಾಕಲಿಲ್ಲ. ಮೊಬೈಲ್ ವೀಡಿಯೋ ಮಾಡಲಿಕ್ಕೆ ಮನಸ್ಸುಂಟು, ಆದರೆ ಚಾರ್ಜ್ ಇಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಮಚ್ಚಾ, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.